ನಿಮಗೂ ಕೂಡ ತಲೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಈ ವಿಡಿಯೋ ದಯವಿಟ್ಟು ನೀವು ಪೂರ್ತಿಯಾಗಿ ನೋಡಲೇಬೇಕು. ನಾನೇನು ಡಾಕ್ಟ್ರೇನಲ್ಲ. ಬಟ್ ಹೇಗಂತ ಹೇಳಿದರೆ, ನನ್ನ ರೀಸೆಂಟ್ ಟೈಮಲ್ಲಿ ನನಗೆ ಒಂದು ಅತಿರೇಕವಾದ ಹೇರ್ ಫಾಲ್ ಶುರುವಾಗಿತ್ತು. ಸೊ ಅದನ್ನು ನಾನು ಈಗ ನಿವಾರಿಸಿಕೊಂಡಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಕಟ್ಟಿಂಗ್ ಎಲ್ಲ ಮಾಡಿದ್ದೇನೆ. ಸೊ ಈಗ ಇದೆಲ್ಲ ಎಲ್ಲೆಲ್ಲಿ ಹೇರ್ ಫಾಲ್ ಆಗಿತ್ತು ಎಂತೆಲ್ಲ ಮುಂದೆ ನಿಮಗೆ ಎಲ್ಲ ತೋರಿಸ್ತೇನೆ, ಪ್ರೂಫ್ ಸಮೇತ. ಸೊ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಬೇಕು. ಅರ್ಧಂಬರ್ಧ ನೋಡಿದ ಮೇಲೆ ಮತ್ತು ಅದು ವರ್ಕೌಟ್ ಆಗಲಿಲ್ಲ ಅಂತ ಹೇಳಿ ನನಗೆ ಬೈಲಿಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ನಾನು ಹೇಳೋದನ್ನೆಲ್ಲ ಪ್ರತಿಯೊಂದು ಇಂಚು ಕಿವಿಗೆ ಹಾಕ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಅದನ್ನು ಮಾಡಿ. ಡೆಫಿನೆಟ್ಲಿ ಆಗಿ 100% ನಿಮಗೆ ಸಿಗುತ್ತೆ, ಏನು ರಿಸಲ್ಟ್ ಸಿಗುತ್ತೆ. ಮತ್ತು ಇದು ಯಾವುದೇ ಪ್ರಮೋಷನ್ ಅಲ್ಲ, ಎಂಥದ್ದು ಕೂಡ ಅಲ್ಲ. ನಿಮಗೆ ₹1 ಖರ್ಚೇ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತು ಆ ಥರ ಏನಾದರೂ ಇದ್ದರೆ ಅದನ್ನೆಲ್ಲ ಮುಂದೆ ತಿಳಿಸ್ತೇನೆ ನಿಮಗೆ. ಸೊ ಈಗ ಯಾವ ಥರ ಆಗಿದೆ ಅಂತ ಹೇಳಿದರೆ, 20 ವರ್ಷ ಆದರೆ ಸಾಕು ತಲೆ ಕೂದಲು ಉದುರ್ಲಿಕ್ಕೆ ಶುರುವಾಗಿದೆ. ಕೆಲವರು ಫ್ಲ್ಯಾಟ್ ಆಗ್ತಾ ಇದ್ದಾರೆ, ಕೆಲವ್ರದ್ದು ಇಲ್ಲೆಲ್ಲ ಹೋಗ್ತಾ ಇದೆ ನೋಡಿ, ಈ ಕಡೆಯಿಂದ ಹೀಗೆ ಬಿಡ್ತಾ ಉಂಟು, ಲೈನ್ ಎಲ್ಲ ಬಿಡ್ತಾ ಉಂಟು, ಹೇರ್ ಲೈನ್ ಹಿಂದೆ ಹೋಗ್ತಾ ಉಂಟು. ಸೊ ಇದೆಲ್ಲ ಈಗದ್ದು ಮೈನ್, ಈಗ ಟ್ರೆಂಡಿಂಗಲ್ಲಿ ಇರೋದೇ ಇದು. ಎಲ್ಲರದ್ದು ಹೇರ್ ಫಾಲ್ ನಮ್ಮ ಊರಲ್ಲಿ ನೋಡಿದೆ. ಸೊ ಅದರ ಬಗ್ಗೆ ನನಗೆ ಸಹ ಸ್ವಲ್ಪ, ನನಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ. ಬಟ್ ನನಗೆ ಹೇರ್ ಫಾಲ್ ಆದಾಗ ನಾನು ಏನೇನು ಚೇಂಜಸ್ ಮಾಡಿಕೊಂಡೆ, ಮತ್ತು ನಂದು ಹೇರ್ ಹೇಗಿತ್ತು, ಈಗ ಹೇರ್ ರೀಗ್ರೋತ್ ಹೇಗೆ ಆಗಿದೆ ಅಂತ ನೋಡ್ಬೋದು ನೀವು. ಕರೆಕ್ಟಾಗಿ ನೋಡಿ. ಸೊ ಹೇರ್ ರೀಗ್ರೋತ್ ಕರೆಕ್ಟಾಗಿ ಆಗಿದೆ. ಸೊ ಚಲೋ, ಯಾವುದೇ ಅನಾವಶ್ಯಕ ಮಾತಾಡೋದು ಬೇಡ. ಚಲೋ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಈ ವಿಡಿಯೋ ಯಾರಿಗಪ್ಪ ಅಂತ ಹೇಳಿದರೆ, ಈ ಬಡವರಿಗೆ. ಈಗ ಹೇಗೆ ಗೊತ್ತುಂಟಾ, ಇನ್ನು ಕೆಲವರು ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದು ಹೇಳ್ತಾರೆ, ಡಯಟ್ ಮಾಡ್ಕೊಳ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಅದೆಲ್ಲ ಹೇಳ್ತಾರೆ. ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಹೇಳ್ಬೋದು, ಇಲ್ಲದ್ರೆ ಬಡವರು ಹೇಳ್ಬೋದು, ಅವ್ರದ್ದು ಹೇರ್ ಫಾಲ್ ಆಗ್ತಿದೆ. ಬಟ್ ಅವರಿಗೆ ಅಷ್ಟು ಹಣ ಕೊಟ್ಟು ಅವರಿಗೆ ಎಂಥದ್ದು ಡಯಟ್ ಮಾಡಲಿಕ್ಕೆ, ಎಕ್ಸ್ಟ್ರಾ ಹಣ ಇಡಲಿಕ್ಕೆ, ಕೂಡಿಡಲಿಕ್ಕೆ ಅವ್ರ ಹಣ ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ನಾವು ದುಡ್ದ ಹಣವೇ ನಮಗೆ ಊಟಕ್ಕೆ ಸಾಲ್ತಾ ಇರುವುದಿಲ್ಲ ಇಲ್ಲಿ. ಬಟ್ ಅದರ ಮೇಲೆ ಡಯಟು, ಅದು ಇದು, ಮತ್ತು ಪ್ರೋಟೀನ್ ತಗೊಳ್ಳಿ, ಮತ್ತು ಅದು ತಗೊಳ್ಳಿ, ಇದು ತಗೊಳ್ಳಿ, ಫ್ರೂಟ್ ತಿನ್ನಿ, ವೆಜ್ಜೇ ಯೂಸ್ ಮಾಡಿ, ಆ ಥರ ಈ ಥರ ಎಲ್ಲ ತುಂಬ ಇರ್ತದಲ್ಲ, ದೊಡ್ಡ ಎಕ್ಸ್ಪರ್ಟ್ಸ್ ಹೇಳ್ತಾರಲ್ಲ. ಸೊ ಅದಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಈ ಸಿರಮ್ ಹಾಕೊಳ್ಳಿ, ಅದು ಇದು ಅಂತ ಹೇಳ್ತಾರೆ. ಬಟ್ ಅದು ಕೆಲ ಬಡವರಿಗೆ, ನಮ್ಮಂಥ ಬಡವರಿಗೆ ಆಗಿರ್ಬೋದು, ಮತ್ತು ಮಿಡ್ಲ್ ಕ್ಲಾಸ್ನವರಿಗೆ ಆಗಿರ್ಬೋದು, ಅದು ನಮಗೆ ತುಂಬ ಎಫೆಕ್ಟ್ ಆಗ್ತದೆ. ಸೊ ನಮ್ಮಂಥವರಿಗೆ ಈಗ ನಮ್ಮ ಹತ್ರ ಎಂಥದ್ದು ಇರೋದಿಲ್ಲ, ಬಟ್ ನಾವು ಇದ್ದದ್ರಲ್ಲಿ ನಾವು ಸುಧಾರಣೆ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನಾನೀಗ ಹೇಳುವ ಪ್ರತಿಯೊಂದು ಪಾಯಿಂಟನ್ನು ಕೂಡ ದಯವಿಟ್ಟು ನೀವು ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಹೇರ್ ಫಾಲಲ್ಲಿ 7 ಸ್ಟೇಜ್ ಇರ್ತದೆ. ಹೇರ್ ಫಾಲ್ ಸ್ಟೇಜ್ 1, ಹೇರ್ ಫಾಲ್ ಸ್ಟೇಜ್ 2, 3, 4, 5, 6, 7 ಆ ಥರ ಇರ್ತದೆ. ಹೇರ್ ಫಾಲ್ 1 ಅಂತ ಹೇಳಿದರೆ ಯಾವ ಥರ ಅಂತ ಹೇಳಿದರೆ, ನಮ್ಮದು ಕೂದಲು ಇದೆಯಲ್ಲ, ಇದು ಕೂದಲು ಒಂದು ದಿನಕ್ಕೆ 100 ಕೂದಲಿಗಿಂತ ಹೆಚ್ಚು ಜಾಸ್ತಿ ಉದುರ್ತಾ ಇದ್ದರೆ ಅದು ಹೇರ್ ಫಾಲ್ ಸ್ಟೇಜ್ 1 ಅಂತ ಕನ್ಸಿಡರ್ ಮಾಡೋದು. ಸೊ ಹೇರ್ ಫಾಲ್ ಸ್ಟೇಜ್ 2 ಅಂತ ಹೇಳಿದರೆ, ಇಲ್ಲಿ ನೋಡಿ, ಇದು ನಂದು ಇಷ್ಟೇ ಇತ್ತು. ಬಟ್ ನಂದು ರೀಸೆಂಟಾಗಿ ಇಲ್ಲೆಲ್ಲ ಹೋಗಿತ್ತು ನೋಡಿ, ಇಷ್ಟು ಹೋಗಿತ್ತು. ಹೇಗಂತ ಹೇಳಿದರೆ, ಸ್ವಲ್ಪ ಹಿಂದೆ ಹೇರ್ ಲೈನ್ ಹಿಂದೆ ಬರ್ತಾ ಇತ್ತು. ನಂದು ಆ್ಯಕ್ಚುಲಿ ಮೊನ್ನೆ ನಾನು ಇದೆಲ್ಲ ಪ್ರೊಸೆಸ್ ಮಾಡೋ ಮುಂಚೆ ಇಲ್ಲಿತ್ತು ನಂದು ಹೇರ್ ಲೈನ್, ನೀವು ನೋಡ್ತಾ ಇರ್ಬೋದು. ಬಟ್ ಇಷ್ಟು ಕವರ್ ಆಗಿದೆ. ಮತ್ತು ಇಲ್ಲಿ ಸಹ ನೋಡ್ಬೋದು, ಇಲ್ಲಿತ್ತು, ಇಷ್ಟು ಕವರ್ ಆಗಿದೆ. ಇದು ಕೂಡ ನೋಡ್ಬೋದು, ಇಲ್ಲಿ ತನಕ ಹೋಗಿತ್ತು, ಇಷ್ಟು ಕವರ್ ಆಗಿದೆ. ಸೊ ಹೇರ್ ಫಾಲ್ 2 ಅಂತ ಹೇಳೋದು, ಸ್ಟೇಜ್ ಹೇಳೋದು ಅದಕ್ಕೆ. ಹೇರ್ ಫಾಲ್ 3 ಅಂತ ಹೇಳಿದರೆ ಇದೇ ಥರ ಇರ್ತದೆ. ಇದು ಹಿಂದೆ ಹೋಗ್ತದೆ, ಇಲ್ಲೊಂದು ತೂತು ಬೀಳ್ತದೆ ಸ್ವಲ್ಪ ಚಿಕ್ಕದು, ಇಲ್ಲಿ ಸ್ವಲ್ಪ ಕೂದಲು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇದೇ ಥರ ಸ್ಟೇಜ್ ಮುಂದಕ್ಕೆ ಹೋದಾಗೆ ಇಲ್ಲಿ ಫ್ಲ್ಯಾಟ್ ಆಗೋದಾಗಿರ್ಬೋದು, ಇಲ್ಲಿ ಜಾಸ್ತಿ ಹೋಗೋದಾಗಿರ್ಬೋದು, ಮತ್ತು ಇಲ್ಲಿ ಹೇರ್ ಲೈನ್ ಇರ್ತದಲ್ಲ, ಅದೆಲ್ಲ ನಿಂದು ಎದ್ದು ಕಾಣೋದಾಗಿರ್ಬೋದು, ಆ ಥರ ಎಲ್ಲ ಇರ್ತದೆ. ಸೊ ಈಗ ನಾನು ಫಸ್ಟ್ ಆಫ್ ಆಲ್ ಹೇರ್ ಸ್ಟೇಜ್ 2 ಅಲ್ಲಿದ್ದೆ. ಯಾವ ಥರ ಅಂತ ಹೇಳಿದರೆ, ಕೂದಲು ಹೋಗ್ತಿತ್ತು, ಹೆವಿ ಹೋಗ್ತಿತ್ತು. ಆ್ಯಂಡ್ ಇಲ್ಲಿ ಕೂಡ ನಂದು ಹಿಂದೆ ಹೋಗ್ತಾ ಇತ್ತು. ಇಲ್ಲೆಲ್ಲ ಇಷ್ಟರಲ್ಲಿ ಓಪನ್ ಆಗಿ ಕಾಣ್ತಾ ಇತ್ತು. ಸ್ವಲ್ಪ ಹೀಗೆ ಮಾಡಿದರೆ ಫುಲ್ ಓಪನ್ ಆಗಿ ಮಂಡೆ ಕಾಣ್ತಾ ಇತ್ತು ಒಳಗಡೆ. ಅದನ್ನು ನಾನು ಹೇಗೆ ರಿಕವರಿ ಮಾಡಿದೆ ಅಂತ ಹೇಳ್ತೇನೆ. ಫಸ್ಟ್ ಆಫ್ ಆಲ್, ನೀವು ಹೇಗೆ ರಿಕವರಿ ಮಾಡ್ಕೊಳ್ಬೇಕಂತ ಹೇಳಿದರೆ, ಈಗ ಕೆಲವರಿಗೆ ಟೆನ್ಷನ್ ಆಗ್ತದೆ. ಹೇಗಂತ ಹೇಳಿದರೆ, ಸಡನ್ನಾಗಿ ಕೂದಲು ಹೋಗುವಾಗ ಸ್ಟ್ರೆಸ್ ಮಾಡ್ಕೊಳ್ತೀರಾ. ತಲೆಗೆ ಸ್ಟ್ರೆಸ್ ಮಾಡಿಕೊಂಡ್ರೆ ನಿಮ್ಮ ಸ್ಟ್ರೆಸ್ಸಲ್ಲೇ ನೀವು ತಲೆಗೆ ಎಷ್ಟು ಸ್ಟ್ರೆಸ್ ಕೊಡ್ತೀರಾ, ನಿಮ್ಮ ಮೈಗೆ ಎಷ್ಟು ಸ್ಟ್ರೆಸ್ ಕೊಡ್ತೀರಾ, ನಿಮ್ಮ ತಲೆ ಮೇಲೆ ಎಷ್ಟು ಒತ್ತಡ ಹಾಕ್ತೀರಾ, ಅದೇ ನಿಮ್ಮ ಅರ್ಧಕ್ಕೆ ಅರ್ಧ ಕೂದಲನ್ನು ತಿಂದು ಬಿಡ್ತದೆ.
ನನ್ನ ಕೂದಲು ಹೋಗ್ತುಂಟಲ್ಲಪ್ಪ, ಇನ್ನೆಂತ ಮಾಡು, ನನಗೆ ಯಾರು ಹೆಣ್ಣು ಕೊಡ್ತಾರ, ಅದು ಕೊಡ್ತಾರ, ಇದು ಕೊಡ್ತಾರ, ಇನ್ನು ಚಂದ ಕಾಣುದಿಲ್ವ ನಾನು, ಆ ಥರ ಈ ಥರ ಎಲ್ಲ ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ, ನಿಮ್ಮ ಮೈಂಡ್ ಒಳಗೆ ನೀವು ಹಾಕ್ಕೊಂಡು ಅಯ್ಯೋ ಬೇಡದಿತ್ತು, ಎಂತ ಮಾಡೋದು ಅಂತ ಕೂತ್ಕೊಂಡ್ರೆ, ನಿಮ್ಮ ಸ್ಟ್ರೆಸ್ಸಲ್ಲಿ ನಿಮ್ದು ಅರ್ಧಕ್ಕರ್ಧ ತಲೆದು ಕೂದಲು ಎಲ್ಲ ಹೇರ್ ಫಾಲ್ ಆಗಿ ಹೋಗ್ತದೆ. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಬಿಡಿ. ನೀವು ತಲೆಗೆ ಒತ್ತಡ ಹಾಕೋದನ್ನು ಅದನ್ನು ಬಿಟ್ಬಿಡಿ. ಸೊ ಅದು ಮೈನ್ ಆಗಿರ್ತದೆ. ಈಗ ಇನ್ನು ಎರಡನೇದು ಪಾಯಿಂಟ್ ಎಂತಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಈಗ ಇದನ್ನು ಹೇಳೋದೆಲ್ಲ ಕೇಳಿ ನೀವು ಪರಿಪಾಲಿಸಬೇಕು. ಇಲ್ಲದಿದ್ದರೆ ಅರ್ಧಂಬರ್ಧ ನೀವು ಮಾಡಿದರೆ ಮತ್ತೆ ನಿಮಗೆ ಯಾವ ರಿಸಲ್ಟ್ ಕೂಡ ಸಿಗುದಿಲ್ಲ. ಅದಕ್ಕೆ ಮತ್ತೆ ನನ್ನ ಹತ್ರ ಬಂದು ನೀವು ದೂರ ಹೇಳಲಿಕ್ಕೆ ಬಾರ್ದು, ನೀವು ಹೇಳಿದ್ದೀರಾ ಅದು ಆಗಲಿಲ್ಲ ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಬಾರ್ದು. ಬಟ್ ನಿಮ್ಗೆ ಎಂತಾದರೂ ಪ್ರಾಬ್ಲಮ್ ಇದೆಯಾ, ಎಂತಾದರೂ ಇದೆಯಾ, ಸೊ ತಲೆಗೆ ಹಾಕೊಳ್ಬೇಡಿ. ತಲೆದು ಕೂದಲು ಹೋಗ್ತಿದ್ಯಾ, ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ತಲೆದು ಕೂದಲು ಹೋದ್ರೆ ಎಂತ ಆಯಿತು, ಈಗ ಎಂತೆಂಥ ಆಪ್ಷನ್ ಉಂಟು, ತಲೆದು ಕೂದಲು ಬರಲಿಕ್ಕೆ ಒಂದು ಆಪ್ಷನ್ ಇಲ್ವಾ? ಸೊ ಹಾಗೆ ಬಿಟ್ಬಿಡಿ. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ ಮಾಡೋದು ಕಮ್ಮಿ ಮಾಡಿ. ಎರಡನೇದ್ದು, ಡೈಲಿ ಸ್ನಾನ ಮಾಡೋದನ್ನು ನಿಲ್ಲಿಸಿ. ತಲೆಗೆ ಸ್ನಾನ ಮಾಡೋದನ್ನು, ಮೈಗೆ ಹಾಕೊಳ್ಳಿ ನೀರು, ಅದು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಗಬ್ಬು ನಾಡ್ತೀರ ಬಿಡಿ. ಹೇಗಂತ ಹೇಳಿದರೆ, ತಲೆಗೆ ನೀರು ಹಾಕೋದನ್ನು ಹಾಕಿ, ಬಟ್ ತಲೆಗೆ ಶ್ಯಾಂಪು ಹಾಕೋದನ್ನು ಕಮ್ಮಿ ಮಾಡಿ. ನಾನು ಫಸ್ಟ್ ಆಫ್ ಆಲ್ ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದರೆ, ಡೈಲಿ ಶ್ಯಾಂಪು ಯೂಸ್ ಮಾಡ್ತಿದ್ದೆ. ಡೈಲಿ ಅಂತ ಹೇಳಿದರೆ ದಿನಕ್ಕೆ 2 ಸತಿ, ಬೆಳಿಗ್ಗೆ ನಾನು ಆ್ಯಕ್ಚುಲಿ 2 ಸತಿ ಬೆಳಿಗ್ಗೆ ಮತ್ತು ರಾತ್ರಿ ಸ್ನಾನ ಮಾಡುವಾಗ, ಸೊ 2 ಸತಿ ನಾನು ತಲೆಗೆ ಶ್ಯಾಂಪು ಹಾಕಿ ರಬ್ ಮಾಡ್ತಾ ಇದ್ದೆ. ಈ ರಬ್ ಮಾಡೋದ್ರಿಂದ ಎಂತ ಆಗ್ತದೆ, ಈಗ ನೋಡ್ಬೋದು, ನಿಮ್ಮ ಕೂದಲು ಎಷ್ಟೇ ಹಾರ್ಡ್ ಆಗಿದ್ರು, ಎಷ್ಟೇ ಒಂದು ಹೆವಿ ಆಗಿದ್ರು, ಎಷ್ಟೇ ಗಟ್ಟಿಯಾಗಿದ್ರು, ಒಮ್ಮೆ ತಲೆ ಕೂದಲಿಗೆ ಮಾಡುವಾಗ ಗಟ್ಟಿ ಆಗ್ತದೆ. ಸೊ ಎಷ್ಟೇ ಗಟ್ಟಿದ್ರು ಕೂಡ ನೀವು ಶ್ಯಾಂಪು ಆಗಿದ ತಕ್ಷಣ ತಲೆದ್ದು ಕೂದಲು ಸಾಫ್ಟ್ ಆಗ್ತದೆ, ಹೌದಾ ಅಲ್ವಾ? ಸೊ ಆ ಸಾಫ್ಟ್ ಆದಾಗ ಎಂತ ಆಗ್ತದೆ, ನಿಮ್ಮದು ಹೇರ್ ರೂಟ್ ಎಲ್ಲ ಸ್ಟ್ರಾಂಗ್ ಇದ್ದದ್ದು ಅಲ್ಲಿಗೇನೆ ಸ್ಮೂತಾಗಿ ಕಮ್ಮಿ ಆಗ್ತದೆ. ಎಂತ ಕಮ್ಮಿ ಆಗ್ತದೆ, ನಿಮ್ಮದು ಶಕ್ತಿ, ಅದರದ್ದು ಶಕ್ತಿ ಕಮ್ಮಿಯಾಗಿ ನಿಮ್ಮ ಕೈಯಲ್ಲಿ ಇದು ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನೀವು ತಲೆಗೆ ಡೈಲಿ ಶ್ಯಾಂಪು ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ. ಅದನ್ನು ನಿಲ್ಲಿಸಿದರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಫಸ್ಟ್ ಆಫ್ ಆಲ್ ಡೈಲಿ ಇದು ಸ್ನಾನ ಮಾಡೋದಂತೆ, ತಲೆಗೆ ಸ್ನಾನ ಮಾಡಿ, ಸ್ನಾನ ಮಾಡಿ ಸ್ವಲ್ಪ ಈ ಥರ ಮಾಡಿ ಬಿಟ್ಬಿಡಿ. ಶ್ಯಾಂಪು ನೀವು ತಿಂಗಳಿಗೆ ಒಮ್ಮೆ ಇಲ್ಲದಿದ್ದರೆ 2 ಸತಿ ಹಾಕಿದರೆ ಸಾಕು. ಹಾಗೆ ನೋಡಿ, ಕೆಲವರಿಗೆ ನಿದ್ದೆ ಬರೋದಿಲ್ಲ ಶ್ಯಾಂಪು ಹಾಕಲಿಲ್ಲದ್ರೆ. ನಾನು ಸಹ ಅದೇ ಸ್ಟೇಜಲ್ಲಿದ್ದೆ, ನನಗೆ ಶ್ಯಾಂಪು ಹಾಕಲಿಲ್ಲದ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ. ಬಟ್ ಈಗ ನನ್ನ ಹೇರ್ ಫಾಲ್ ರೆಡ್ಯೂಸ್ ಮಾಡಲಿಕ್ಕೋಸ್ಕರ, ಕರೆಕ್ಟ್ ಮಾಡಲಿಕ್ಕೋಸ್ಕರ ಶ್ಯಾಂಪು ಬಿಟ್ಬಿಟ್ಟಿದ್ದೇನೆ. ಈಗ ತಿಂಗಳಿಗೆ 1 ಸತಿ 2 ಸತಿ ಶ್ಯಾಂಪು ಯೂಸ್ ಮಾಡ್ತಾ ಇರೋದು. ಮತ್ತು ಜಾಸ್ತಿ ರಬ್ ಮಾಡಬೇಡಿ. ಈಗ ನೀವು ಸ್ನಾನ ಮಾಡಿ ಬರ್ತೀರಾ, ಸ್ನಾನ ಮಾಡಿ ಬಂದಮೇಲೆ ಸ್ನಾನ ಮಾಡುವ ವಿಧಾನ ಹೇಳ್ತೇನೆ ಹೇಗೆ ಅಂತ ಇದೆ. ತಲೆಗೆ ಜಸ್ಟ್ ನೀರು ಹಾಕ್ಕೊಳ್ಳಿ, ಫೇಸ್ಗೆಲ್ಲ ಹಾಕ್ಕೊಳ್ಳಿ. ಫೇಸ್ ನಿಮ್ಮ ಗಡ್ಡಕ್ಕೆ ಮೈನ್ ಬೇಕಾಗಿರೋದು ಕ್ಲೀನ್, ಅದರದ್ದು ಬೇರೆ ವಿಷಯ. ನೀವು ಡೈಲಿ ಇದನ್ನು ತೊಳಿತಾ ಇರಬೇಕು. ಸೊ ನಿಮಗೆ ಇದು ಎಂಥದ್ದು ಗಡ್ಡ ಬರೋದಿಲ್ಲ ಅಂತ ಹೇಳಿದರೆ ಗಡ್ಡ ಕ್ಲೀನ್ ಇಡಬೇಕು. ಯಾವತ್ತು ನೋಡಿದ್ರು ಇಲ್ಲಿ ಫುಲ್ಲು ಕ್ಲೀನ್ ಮಾಡ್ತಾ ಇರಬೇಕು. ಇಡೀ ದಿನ ಕ್ಲೀನ್ ಮಾಡ್ತಾ ಇರಬೇಡಿ. ಸೊ ದಿನಕ್ಕೆ ಒಂದು ಸ್ವಲ್ಪ ಕ್ಲೀನ್ ಆಗಿಡಿ ಫೇಸನ್ನು, ಆಗ ನಿಮಗೆ ಇಲ್ಲಿ ಹೇರ್ ಗ್ರೋತ್ ಆಗ್ತದೆ. ಬಟ್ ಇಲ್ಲಿ ನೀವು ನೀರು ಮಾತ್ರ ಹಾಕಿ, ನೀವು ಇಲ್ಲಿ ಕ್ಲೀನ್ ಆಗಬೇಕಂತ ಶ್ಯಾಂಪು ಹಾಕಿ ಉಜ್ಜಾಡ್ತಿದ್ರೆ ನಿಮಗೆ ಆಗೋದಿಲ್ಲ. ಹೇಗಂತ ಹೇಳಿದರೆ, ಫಸ್ಟಿಗೆ ನೀರು ಹಾಕ್ಕೊಳ್ಳಿ, ಇಲ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ರಬ್ ಮಾಡಿ, ಈ ಥರ ರಬ್ ಮಾಡಿ. ಜಾಸ್ತಿ ಪ್ರೆಷರ್ ಕೊಡಬೇಡಿ ನೀರಿಗೆ. ನೀರು ಹಾಕಿದಾಗ ನಿಮ್ಮ ಇದು ಕೂದಲು ಯಾವ ಥರ ಇರ್ತದೆ ಅಂತ ಹೇಳಿದರೆ, ಸ್ಟ್ರಾಂಗ್ ಇರೋದಿಲ್ಲ, ತೆಳುವಾಗಿರ್ತದೆ, ಸಾಫ್ಟ್ ಆಗಿರ್ತದೆ. ಸೊ ನೀವು ಜಾಸ್ತಿ ಈಗ ರಬ್ ಮಾಡಿದರೆ ಕೈಯಲ್ಲಿ ಬರ್ತದೆ ಎಲ್ಲ, ಎಂಥ ಕೂದಲೆಲ್ಲ ಕೈಯಲ್ಲಿ ಬರ್ತದೆ. ಈ ಥರ ಮಾಡಿ, ಸ್ವಲ್ಪ ಈ ಥರ ಮಾಡಿ ಆದಮೇಲೆ ಎಂತ ಮಾಡಿ ಅಂತ ಹೇಳಿದರೆ, ತಲೆಗೆ ನೀರು ಹಾಕಿ ಬರ್ತೀರಲ್ಲ, ಮತ್ತು ಟವಲ್ ಹಿಡ್ಕೊಂಡು ಫುಲ್ಲು ಹೀಗೆ ಉಜ್ಜಾಡಬೇಡಿ. ಫುಲ್ಲು ನೀವು ಕೆಲವರು ನೋಡಿದ್ದೇನೆ, ನನಗೆ ಸಾಧ್ಯ ಬುದ್ಧಿ ಇತ್ತು, ಟವಲ್ ತರೋದು ಫುಲ್ಲು ರಬ್ ಮಾಡೋದು ಫೋರ್ಸ್ ಆಗಿ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಆಗ ಎಂತ ಆಗ್ತದೆ, ನೀವು ಆ ಥರ ರಬ್ ಮಾಡುವಾಗ ನಿಮ್ಮ ಕೂದಲೆಲ್ಲ ಟವಲ್ ಮೇಲೆ ಇರ್ತದೆ. ಸೊ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಟವಲ್ ಹಿಡ್ಕೊಂಡು ಸ್ವಲ್ಪ ತಲೆಯಲ್ಲಿ ನೀರು ಇರ್ತದಲ್ಲ, ಸೊ ಅಲ್ಲಿಗೆ ಸ್ವಲ್ಪ ಪ್ರೆಸ್ ಮಾಡಿ, ಈ ಥರ ಫುಲ್ಲು ಪ್ರೆಸ್ ಮಾಡಿ ಆದಮೇಲೆ ಅದನ್ನು ಬಿಟ್ಬಿಡಿ. ಫ್ಯಾನ್ ಇದ್ದು ಕೆಳಗಡೆ ಕೂತ್ಕೊಂಡ್ಬಿಡಿ, ಅದು ಒಣಗ್ತದೆ ಅದರಷ್ಟಕ್ಕೆ. ಜಾಸ್ತಿ ಅದನ್ನು ರಬ್ ಮಾಡಲಿಕ್ಕೆ ಹೋಗಬೇಡಿ. 3ನೇ ಪಾಯಿಂಟ್ ಎಂತಂತ ಹೇಳಿದರೆ, ಜಾಸ್ತಿಯಾಗಿ ಮೊಟ್ಟೆ ಮತ್ತು ಮೀನು ತಿನ್ನಲಿಕ್ಕೆ ಶುರು ಮಾಡಬೇಕು. ಈಗ ಅದು ನೀವು ಡೈಲಿ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ, ನಾನು ಹೇಳಿದ್ದೇನೆ ಖರ್ಚು, ನಾನು ಸಹ ತಿನ್ನೋದಿಲ್ಲ ಫಸ್ಟ್ ಆಫ್ ಆಲ್. ಬಟ್ ನಿಮಗೆ ಅದು ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಬೇಗ ಹೇರ್ ಗ್ರೋತ್ ಆಗ್ತದೆ ಅಂತ. ನಾನು ನಮ್ಮ ಮನೆಯಲ್ಲಿ ಡೈಲಿ ಮೊಟ್ಟೆ ಬಿಡಿ, ಯಾವತ್ತು ಮೊಟ್ಟೆ ಅದನ್ನೇ ತಿಂತಾ ಇರೋದು. ಫಸ್ಟ್ ಆಫ್ ಆಲ್ ಮೊಟ್ಟೆ ಇದು ಅದರಲ್ಲಿ ವಿಟಮಿನ್ ಇರ್ತದೆ, ಸೊ ಹೇರ್ಗೆ ಒಳ್ಳೆಯದಂತ ಎಗ್. ಮತ್ತು ಮೀನು ಕೂಡ ಅಷ್ಟೇ, ಮೀನು ಕೂಡ ನಮ್ಮ
ತಲೆ ಕೂದಲಿಗೆ ಒಳ್ಳೆಯದು. ಅದು ನಿಮಗೆ ಸಾಧ್ಯ ಆದರೆ ಮಾಡಿ, ಅದನ್ನೇ ತಿನ್ನಬೇಕಂತ ಇಲ್ಲ. ನೀವು ಅದನ್ನು ಮಾಡೋದಾದ್ರೆ ಮಾಡ್ಬೋದು, ಅದನ್ನು ಸ್ಕಿಪ್ ಮಾಡೋದಾದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಫೈನಲ್ ಅಲ್ಲ, ಇನ್ನೂ ಉಂಟು, ಸ್ಟೆಪ್ ಉಂಟು, ಬಟ್ ಇದಂತೂ ತುಂಬ ಮುಖ್ಯ. ಈಗಿನ ಆಹಾರ ಪದಾರ್ಥ ಯಾವ ಥರ ಉಂಟಂತ ಹೇಳಿದರೆ, ತಿನ್ನೋದೇ ಈ ಥರದ್ದು. ಎಂತಂತ ಹೇಳಿದರೆ ಇದೇ ನೂಡಲ್ಸು, ಫ್ರೈಡ್ ರೈಸು, ಮತ್ತು ಹೊರಗಿದ್ದು ಫುಡ್ಡು, ಹೋಟೆಲ್ ಫುಡ್ಡು, ಜಂಕ್ ಫುಡ್ಡು ಅದೆಲ್ಲ ತಿಂದು ನಮ್ಮ ದೇಹ ಎಲ್ಲ ಸೊರಗಿ ಹೋಗಿರ್ತದೆ. ಸೊ ಎಂತ ಮಾಡಬೇಕಂತ ಹೇಳಿದರೆ, ನೀವು ಮೈನು ಇದರಲ್ಲಿ ಎಲ್ಲದಕ್ಕಿಂತ ಮೈನ್ ಇಷ್ಟೇ, ದಿನಕ್ಕೆ ನೀವು ಎಷ್ಟು ಲೀಟ್ರ್ ನೀರು ಕುಡಿತೀರಾ ಅಂತ ಫಸ್ಟಿಗೆ ಕಮೆಂಟ್ ಹಾಕಿ. ಬಟ್ ನಾನು ಹೇಳ್ತಾ ಇರೋದು ಎಂತಂತ ಹೇಳಿದ್ರೆ, ದಿನಕ್ಕೆ ಕಮ್ಮಿ ಅಂತ ಹೇಳಿದ್ರು 4 ಲೀಟ್ರ್ ನೀವು ನೀರು ಕುಡಿಲೇಬೇಕು. ನೀವು ನೀರು ಕುಡಿಯೋದು ಇದೆಲ್ಲ ಮಾಡ್ತೀನಿ ಅಂತ ಹೇಳಿದರೆ ನಿಮ್ಮದು ವರ್ಕೌಟ್ ಆಗೋದಿಲ್ಲ. ಮೈನ್ ಇರೋದೇ ಇದು, ನೀರು ಕುಡಿಬೇಕು ದಿನಕ್ಕೆ ಒಂದು 4 ಲೀಟ್ರ್. ಈಗಿನ ಪರಿಸ್ಥಿತಿಗೆ ಮುಂಚೆ 2 ಲೀಟ್ರ್ ಸಾಕಾಗ್ತಿತ್ತು ನೀರು, ಬಟ್ ಈಗಿನ ಪರಿಸ್ಥಿತಿಗೆ ಅದೆಲ್ಲ ಸಾಕಾಗೋದಿಲ್ಲ. ಕಮ್ಮಿ ಅಂತ ಹೇಳಿದ್ರು 4 ಲೀಟ್ರ್ ನೀರು ಕುಡಿಯಿರಿ. 4 ಲೀಟ್ರ್ ನೀರು ಈಗ ನೋಡಿ, 4 ಲೀಟ್ರ್ ಕುಡ್ಲಿಕ್ಕೆ 3 ಲೀಟ್ರ್ ಆದರೂ ಕಮ್ಮಿ ಆದರೂ ಕುಡಿಬೇಕು ನೀವು. ಈಗ ಕಮ್ಮಿ ಅಂತ ಹೇಳಿದ್ರೆ 3 ಲೀಟ್ರ್ ಕುಡಿಬೇಕೆ, ಬಟ್ ನೀವು ಎಷ್ಟು ಜಾಸ್ತಿ ಕುಡಿತೀರಾ ಅಷ್ಟು ಒಳ್ಳೆಯದು. ನಾನು ದಿನಕ್ಕೆ 4 ಲೀಟ್ರ್ ನೀರು ಕುಡಿತಿದ್ದೆ, ಬಿಕಾಸ್ ಆಫ್ ನನ್ನ ಹೇರ್ ಗ್ರೋತ್ ಆಗಲಿಕ್ಕೆ. ಸೊ ನೀರು ಕುಡಿದಾಗ ಎಂತ ಆಗ್ತದೆ, ನಿಮ್ಮ ಬಾಡಿ ಒಳಗಡೆ ನೀರು ಹೋಗಿ ನಿಮ್ಮ ತಲೆ ಒಳಗಡೆ ಆಗಿರ್ಬೋದು, ನಿಮ್ಮ ಮೈ ಒಳಗೆ ಆಗಿರ್ಬೋದು ತೇವಾಂಶ ಆಗ್ತದೆ. ತೇವಾಂಶ ಆಗುವಾಗ ನಿಮ್ಮ ಹೇರ್ಗೆ ಕೂಡ ಒಳ್ಳೆಯದು. ಅದು ನಿಮ್ಮ ತೇವಾಂಶ ಇದ್ದರೆ ನಿಮ್ಮ ತಲೆಗೆ ಒಳ್ಳೆಯದು ಅಂತ ಹೇಳಿದರೆ, ಯಾವ ಥರ ಅಂತ ಒಂದು ಸ್ಟ್ರೆಂತ್ ಸಿಕ್ಕಿದಾಗೆ ಆಗ್ತದೆ. ಅದಕ್ಕೋಸ್ಕರ ನೀರು ಕುಡಿಯಿರಿ. ಈಗಿನ ಬಿಸಿಲಿಗೆ ನೀವು 3 ಲೀಟ್ರ್ ನೀರು ಕುಡಿದ್ರೆ ಅದು ಸಾಕಾಗೋದಿಲ್ಲ. ಬಿಕಾಸ್ ಈಗ ನೀರು ಕುಡಿದ್ರೆ ಯಾವ ಥರ ಆಗ್ತದೆ ಅಂತ ಹೇಳಿದರೆ ಬೆವರಾಗಿ ಹೋಗ್ತದೆ. ಅದಕ್ಕೋಸ್ಕರ 4 ಲೀಟ್ರ್ಗಿಂತ ನೀರು ಜಾಸ್ತಿ ಕುಡಿಯಿರಿ. ಫಸ್ಟ್ ಇದನ್ನು ದಯವಿಟ್ಟು ನೀವು ಅನುಸರಿಸಲೇಬೇಕು. ಮತ್ತೆ ಬೈಬೇಡಿ ನನಗೆ ಬಂದು. ನೀರೊಂದು ಫಸ್ಟ್ ಆಫ್ ಆಲ್ ಕುಡಿಯಿರಿ, ಆಯಿತಾ? ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈಗ ನೀವು ಇದೆಲ್ಲ ಸ್ಟೇಜನ್ನೆಲ್ಲ ನೀವು ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ಇದನ್ನೆಲ್ಲ ನೀವು ಶುರು ಮಾಡಿ ಆದಮೇಲೆ, ಈಗ ನಾನು ಹೇಳಿದ್ದನ್ನೆಲ್ಲ ಪರಿಪಾಲಿಸಿದರೆ ಒಂದು ನೋಟ್ ಬರ್ಕೊಂಡು ದಿನಕ್ಕೆ ಇದು ಇಂಥ ಸ್ಟೆಡ್ಯೂಲ್ ಉಂಟು, ನಾನು ಇದನ್ನು ಮಾಡಬೇಕು, ಮತ್ತು ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಅವರಿಗೆ ಹೇಳ್ತೇನೆ ಅಂತೇಳಿ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವೆಂತ ಮಾಡಬೇಕಂತ ಹೇಳಿದರೆ, ನೀವು ಈ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತೀರಲ್ಲ, ಇದಾದಮೇಲೆ ಈ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ 1 ತಿಂಗಳು ಬಿಟ್ಟು ನಿಮ್ಮ ತಲೆ ಕೂದಲು ಈ ಥರ ಶಾರ್ಟ್ ಮಾಡಿಕೊಳ್ಬೇಕು. ಫುಲ್ ಶಾರ್ಟ್, ಒಂದು 4 ನಂಬರ್ ಮಿಷನ್ ಹಾಕಿ ಶಾರ್ಟ್ ಮಾಡ್ಕೊಳ್ಳಿ. ಹುಡುಗರಿಗೆ ಹೇಳ್ತಿರೋದು, ಹುಡುಗಿಯರಿಗೆ ನಡೀತದೆ ಬಿಡಿ, ಹುಡುಗರಿಗೆ ಹೇಳ್ತಾ ಇರೋದು. ನಮ್ಮದು ಬೇಗ ಗೊತ್ತಾಗ್ತದೆ, ಅವ್ರದ್ದು ಗೊತ್ತಾಗೋದಿಲ್ಲ. ಅವ್ರದ್ದು ಉದ್ದ ಇರೋದ್ರಿಂದ ಅವ್ರದ್ದೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಸೊ ನಮ್ಮದು ಹುಡುಗರದ್ದು ಬೇಗ ಹೇರ್ ಫಾಲ್ ಆದರೆ ಗೊತ್ತಾಗೋದು. ಸೊ ಹೇಗಂತ ಹೇಳಿದರೆ, ಇಷ್ಟು ಕವರ್ ಮಾಡಿ ಇಷ್ಟೇ. ಹೇಗೆ ಗೊತ್ತಂತ ಇಲ್ಲಿ ನೋಡಿ, ನಾನೀಗ ಹೇಗೆ ತೆಗೆದಿದ್ದೇನೆ, ಫುಲ್ಲು ಟ್ರಿಮ್ ಮಾಡಿದ್ದೇನೆ. ಸೊ ಟ್ರಿಮ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ತಲೆಗೆ ಗಾಳಿ ಹೋಗಲಿಕ್ಕೆ ಶುರು ಆಗ್ತದೆ. ಫಸ್ಟ್ ಆಫ್ ಆಲ್ ನಿಮ್ಮದು ತಲೆಗೆ ಗಾಳಿ ಹೋದರೆ ನಿಮಗೆ ಅದಕ್ಕಿಂತ ಒಳ್ಳೆಯದು ಬೇರೆ ಎಂಥದ್ದಿಲ್ಲ. ಅದನ್ನು ಮಾಡ್ಕೊಳ್ಳಿ, ತಲೆಗೆ ಟ್ರಿಮ್ ಮಾಡಿಕೊಳ್ಳಿ. ಕೂದಲು ಟ್ರಿಮ್ ಮಾಡಿ ಆದಮೇಲೆ ಎಂತ ಮಾಡಬೇಕಂತ ಹೇಳಿದರೆ, ಡೈಲಿ ಸ್ನಾನ ಮಾಡಬೇಕು. ಡೈಲಿ ಸ್ನಾನ ಮಾಡಿ ತಲೆಗೆ ನೀರು ಹಾಕಿ, ರಾತ್ರಿ ಒಮ್ಮೆ ಸಾಕು. ಹೇಳಂತ ಇಡೀ ದಿನ ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಬೇಡಿ. ರಾತ್ರಿ ನಾನು 2 ಸತಿ ಸ್ನಾನ ಮಾಡ್ತೇನೆ, ನನಗೆಲ್ಲ ನಿದ್ದೆ ಬರೋದಿಲ್ಲ ಬಿಡಿ. ಬೆಳಿಗ್ಗೆ ರಾತ್ರಿ ಅದು ಮಾಡ್ತೇನೆ. ನೀವು ತಲೆಗೆ ನೀರು ಹಾಕ್ತೀರಲ್ಲ, ನೀರು ಹಾಕಿದ ಮೇಲೆ ರಬ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಅಲ್ಲಿ ನಿಂತ್ಕೊಳ್ಳಿ. ಅದಾದಮೇಲೆ ಟವೆಲ್ ಇದ್ದು ಸ್ವಲ್ಪ ಈ ಥರ ಮಾಡಿ ಸಾಕು. ಜಾಸ್ತಿ ಸ್ಕ್ರಬ್ ಮಾಡಲಿಕ್ಕೆ ಹೋಗಬೇಡಿ. ಬಂದು ಫ್ಯಾನ್ ಅಡಿಯಲ್ಲಿ ಕೂತ್ಕೊಳ್ಳಿ. ಇದೇ ಥರ ಇರಲಿ ಶಾರ್ಟ್. ಸೊ ಆಗ ನಿಮ್ಮ ತಲೆಗೆ ಗಾಳಿ ಹೋಗ್ತದೆ. ಗಾಳಿ ಹೋದಾಗ ನಿಮಗೆ ಅದಕ್ಕಿಂತ ಒಳ್ಳೆಯದು ಎಂಥದಿಲ್ಲ. ನಿಮ್ಮ ತಲೆಗೆ ಗಾಳಿ ಹೋದಷ್ಟು, ಯಾರು ಎಂಥದ್ದು ಹೇಳ್ಕೊಳ್ಳಿ, ಅದೆಂಥ ಮಾರೆ ಬುರುಡೆ ಥರ ಇದೆ ತಲೆ, ಹಾಗೆ ಇದೆ ಹೀಗೆ ಇದೆ, ಕೆಲವರು ಇದು ಮಾಡಲಿಕ್ಕೆ ಇರ್ತಾರೆ. ಬಟ್ ಅವರ ತಲೆದ್ದು ಹೇರ್ ಫಾಲ್ ಆಗ್ತಿರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ನಾವು ನಮ್ಮ ಜಾಗ್ರತೆ ವಹಿಸ್ಕೊಳ್ಳುವ. ಇಷ್ಟು ಶಾರ್ಟ್ ಮಾಡಿ ಬಿಟ್ಬಿಡಿ. ನೀವು ಇದನ್ನು ಅನುಸರಿಸ್ತಾ ಇರಬೇಕು. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಥರ ಮಾಡಿದ್ರಲ್ಲ, ನಿಮ್ಮದು ತಲೆದು ಕೂದಲು ಹೇಗೆ ಹೋಗ್ತದೆ ಅಂತ ಹೇಳಿದರೆ, ಜಾಸ್ತಿಯಾಗಿ ಹೋಗೋದು ಹೀಗೆ. ಈಗ ಬಾಚಿನಾಗೆ ತಗೊಳ್ತೀರಾ, ಫುಲ್ಲು ಈ ಥರ ಫುಲ್ ಹಿಂದೆ ಬಾಚ್ಕೊಳ್ತೀರಾ, ಆಯಿತಾ? ನೀವು ಬಾಚ್ಕೊಳ್ಳುವಾಗ ಎಂತ ಆಗ್ತದೆ, ನೀವು ಹೆವಿ ಫೋರ್ಸ್ ಹಾಕಿ ಬಾಚ್ಕೊಳ್ಳುವಾಗ ಈ ಪ್ರೆಷರಿಗೆ ಇಲ್ಲಿದ್ದು ಕೂದಲು ಎಲ್ಲ ಹೋಗ್ಲಿಕ್ಕೆ ಶುರು ಆಗ್ತದೆ. ನೀವು ಬಾಚಿನಾಗೆ ತೆಗೆದು ನೋಡ್ಬೋದು. ಸೊ ಕೂದಲೆಲ್ಲ ಇರ್ತದೆ ಅದರಲ್ಲಿ. ಹೇಗೆ ಅಂತ ಹೇಳಿದರೆ, ನೀವು ಈಗ ಪ್ರೆಷರ್ ಹಾಕಿ ಹಿಂದೆ ಮಾಡ್ತೀರಲ್ಲ, ಸೊ ಆ ಟೈಮಲ್ಲಿ ನಿಮ್ಮದು ಕೂದಲು ಹಿಂದೆ ಹೋಗಿ, ಅದು ಹಿಂದೆ ಹೀಗೆ ಮಾಡುವಾಗ ಪ್ರೆಷರ್ ಸಿಕ್ಕಿ ಅಲ್ಲಿಂದ ಹೋಗಿ ಇಲ್ಲಿ ಫ್ಲ್ಯಾಟ್ ಆಗ್ತಾ ಬರ್ತದೆ ನಿಮ್ಮದು. ಸೊ ನೀವು ಫಸ್ಟ್ ಆಫ್ ಆಲ್ ಎಂತ ಮಾಡಬೇಕಂತ ಹೇಳಿದರೆ, ಡ್ರೈ ಹೇರಿಗೆ ಬಾಚಿನಾಗೆ ಹಾಕ್ಲಿಕ್ಕೆ ಹೋಗಬೇಡಿ, ಆಯಿತಾ? ಸ್ವಲ್ಪ ಆಯಿಲ್ ಇರ್ತದಲ್ಲ, ಆವಾಗಲೇ ಸ್ವಲ್ಪ ಬಾಚಿಕೊಂಡು ಅದು ಸಟ್ ಮಾಡಿ ಅಲ್ಲಿಗೆ ಬಿಟ್ಬಿಡಿ. ದಿನಕ್ಕೆ ಒಂದು 3 ಸತಿ 4 ಸತಿ ಬಾಚಿನಾಗೆ ಹಾಕೋದು, ಅದನ್ನೆಲ್ಲ ಫಸ್ಟ್ ಆಫ್ ಆಲ್ ಬಿಟ್ಬಿಡಬೇಕು.
ಮತ್ತು ಕೆಲವರು ಹೇಳ್ತಾರೆ ತೆಂಗಿನ ಎಣ್ಣೆ ಹಾಕಿದರೆ ತಲೆದು ಕೂದಲು ಬರ್ತದೆ ಅಂತ ಹೇಳಿ. ನಾನು ನೋಡಿದ ಪ್ರಕಾರ ಆಗಿರ್ಬೋದು, ಇದು ಕೆಲವರು ಡಾಕ್ಟ್ರುಗಳು ಕೂಡ ಸಜೆಸ್ಟ್ ಮಾಡ್ತಾರೆ. ಎಂತಂತ ಹೇಳಿದರೆ, ನೀವು ತೆಂಗಿನ ಎಣ್ಣೆ ಹಾಕಿದರೆ ಕೂದಲು ಬರ್ತದೆ ಅಂತ ಅಲ್ಲ, ಬಟ್ ನಿಮ್ಮ ಹತ್ರ ಇರುವ ಕೂದಲು ಸ್ಟ್ರಾಂಗ್ ಆಗ್ತದೆ, ಆಯಿತಾ. ಈಗ ಕೆಲವರು ಹೇಳ್ತಾರೆ ಅದು ಹಾಕಿದರೆ ಬರ್ತದೆ ಅಂತ. ತೆಂಗಿನ ಎಣ್ಣೆ ಹಾಕಿದರೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್ದು ಹೇಗೆ ಆಗ್ತದೆ ಅಂತ ಹೇಳಿದರೆ, ತಲೆಗೆ ಎಣ್ಣೆ ಹಾಕಿದ ತಕ್ಷಣವೇ ಸ್ವಲ್ಪ ಅದು ತಂಪು ಇರ್ತದೆ, ತಲೆಗೆ ತೇವಾಂಶ ಇರ್ತದೆ. ತೇವಾಂಶ ಇದ್ದಾಗ ನಿಮ್ಮದು ಇದು ಎಂತ ಹೇರ್ ಡ್ರೈ ಆಗೋದಿಲ್ಲ, ಆಯಿಲ್ ಇರ್ತದೆ. ಆಗ ನಿಮಗೆ ಈಗ ಮಾಡಿದರೂ ಕೂಡ ಕೈಯಲ್ಲಿ ಕೂದಲು ಬರುವುದಿಲ್ಲ. ಹೇರ್ ಫಾಲ್ ನಿಲ್ತದೆ, ಬಟ್ ಹೊಸ ಕೂದಲು ಬರ್ತದೆ ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನೀವು ಪರಿಪಾಲಿಸಲೇಬೇಕು, ಆಯಿತಾ. ಇಷ್ಟೆಲ್ಲ ಪರಿಪಾಲಿಸಿ, ನಾನು ಇಷ್ಟನ್ನೆಲ್ಲ ಪರಿಪಾಲಿಸಿ ಆದಮೇಲೆ ನನಗೆ ಇಷ್ಟು ರಿಸಲ್ಟ್ ಬಂದಿದೆ. ನೀವು ಇಲ್ಲಿ ಫೋಟೋ ಹಾಕಿರ್ತೇನೆ ನೋಡಿ, ನಂದು ಮೊದಲು ಹೇಗಿತ್ತು, ಮತ್ತೆ ಹೇಗಾಗಿದೆ, ಎಂತೆಂಥ ವಿಷಯ ಎಲ್ಲ ತೋರಿಸ್ತೇನೆ ನಿಮಗೆ. ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ನೋಡಿ. ಫಸ್ಟಿಗೆ ನನ್ನ ಕೂದಲು ಹೀಗಿತ್ತು, ಅದಾದಮೇಲೆ ನಾನು ಇದನ್ನೆಲ್ಲ ನಾನು ಈಗ ಎಂತೆಲ್ಲ ಹೇಳಿದೆ ಅದನ್ನೆಲ್ಲ ಪರಿಪಾಲಿಸಿ ಆದಮೇಲೆ ಈಗ ಈ ಥರ ಆಗಿದೆ. ನೋಡಿ, ಅಲ್ಲಿ ಫಸ್ಟಿಗೆ ಡ್ಯಾಮೇಜ್ ಕಾಣ್ತಾ ಇತ್ತು, ಈಗ ಡ್ಯಾಮೇಜ್ ಕಾಣ್ತಾ ಇಲ್ಲ. ಸೊ ಇದೆಲ್ಲ ಪ್ರೂಫ್ ಸಮೇತ ನಾನು ನಿಮಗೆ ಹೇಳ್ತಾ ಇರೋದು. ಇಷ್ಟೆಲ್ಲ ಆಯಿತಾ, ಇಷ್ಟನ್ನೆಲ್ಲ ನೀವು ಪರಿಪಾಲಿಸಿದ್ರಿ. ಅದಾದಮೇಲೆ ಒಂದು ಪ್ರಾಡಕ್ಟ್ ಹೇಳ್ತೇನೆ, ನಿಮಗೆ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ. ಬೇಡದಿದ್ದರೆ ಬಿಟ್ಬಿಡಿ. ಹೇಗಂತ ಹೇಳಿದರೆ ನೋಡಿ, ಈ ಪ್ರಾಡಕ್ಟ್ ಬಗ್ಗೆ ನಾನೆಲ್ಲ ಹೇಳಬೇಕಾದ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ಹೇಳ್ತೇನೆ. ಯಾಕಂತ ಹೇಳಿದರೆ ಈ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಲೆಂತ್ ಆದರೆ ನಿಮಗೆ ಮತ್ತೆ ಬೇಸರ ಆಗಲಿಕ್ಕೆ ಶುರುವಾಗ್ತದೆ. ಅದು ಯಾವ ಪ್ರಾಡಕ್ಟ್, ಯಾಕಂತ ಹೇಳಿದರೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿ ಆದಮೇಲೆ ಆ ಪ್ರಾಡಕ್ಟನ್ನು ತಿಂತಾ ಇದ್ದೇನೆ ಈಗ. ಸೊ ತಿಂಗಳಿಗೆ 500 ಚಿಲ್ಲರೆ ಅಂತದ್ದು ಬರ್ತದೆ, ತಿಂಗಳಿಗೆ 500 ರೂಪಾಯಿ ಬೀಳ್ತದೆ ನಿಮಗೆ. ಸೊ ಅದೆಂಥ ಪ್ರಮೋಷನ್ ಅಂತಲ್ಲ, ನಾನು ಯೂಸ್ ಮಾಡ್ತಾ ಇರೋದು. ಸೊ ಅದು ಎಂಥದಕ್ಕೆ ಅಂತ ಹೇಳಿದರೆ, ನಾನೀಗ ಇಷ್ಟೆಲ್ಲ ಹೇಳಿ ಕೂಡ ನೀವು ಇದು ಯೂಸ್ ಮಾಡ್ತೀಯಲ್ಲ ಯಾಕೆ ಅಂತ ಕೇಳುವವರಿದ್ದಾರೆ. ಸೊ ಈಗ ನೋಡಿ, ನಾನು ತಲೆದ್ದು ಮೇಲೆ ಹಾಕುವ ಸಿರಮ್ ಯೂಸ್ ಮಾಡ್ತಾ ಇಲ್ಲ. ತಲೆದ್ದು ಮೇಲೆ ನಾನು ಇದನ್ನೆಲ್ಲ ಉಂಟಲ್ಲ, ಇಷ್ಟು ಹೇಳಿದಲ್ಲ ನಾನು ನಿಮಗೆ, ಇಷ್ಟೆಲ್ಲ ಡೀಟೇಲ್ ಹೇಳಿದಲ್ಲ, ಆ ಡೀಟೇಲು ನೀವು ಮಾಡದಿದ್ದರೆ ನಿಮ್ಮ ತಲೆಗೆ ಸಿರಮ್ ಹಾಕ್ಕೊಳ್ಬೇಕು ನೀವು. ಬಟ್ ಅದಕ್ಕೆ ಎಷ್ಟುಂಟು ರೇಟು, ಅದಕ್ಕೆ 700 ರೂಪಾಯಿ 800 ರೂಪಾಯಿ ತನಕ ಉಂಟು. ಸೊ ನೀವು ಇದ್ದದ್ರಲ್ಲಿ, ನಿಮ್ಮ ದಿನಚರಿಯಲ್ಲಿ ಇದ್ದದ್ರಲ್ಲಿ ನೀವು ಸರಿ ಮಾಡಿಕೊಂಡು ಹೋಗಿ. ಅದು ಬಿಟ್ಟು ನೀವು ತಿಂಗಳಿಗೆ 800 ರೂಪಾಯಿ 900 ರೂಪಾಯಿ ಮತ್ತು ಅದಕ್ಕೆ ನಾನು ಇನ್ನೊಂದು ಪ್ರಾಡಕ್ಟ್ ಹೇಳ್ತೇನೆ ಅದರದ್ದು 500 ರೂಪಾಯಿ ಅಂತೆಲ್ಲ ಆಗುವಾಗ 1500 ಆಗ್ತದೆ. ಅದೆಲ್ಲ ಬೇಡ. ನೀವು ನಾನು ಹೇಳಿದ ಇಷ್ಟು ಉಂಟಲ್ಲ, ಅದನ್ನೆಲ್ಲ ನೀವು ಪರಿಪಾಲಿಸ್ತಾ ಹೋಗಿ ಅಂತೆ, ಎಲ್ಲ ಕರೆಕ್ಟ್ ಆಗ್ತದೆ. ಮತ್ತು ಒಂದು ಪ್ರಾಡಕ್ಟ್ ನಾನು ಬೈ ಮಾಡಿದೆ, ಅದು ತಿಂದಾದ್ಮೇಲೆ ಯಾವ ಥರದ ಟ್ಯಾಬ್ಲೆಟ್ ಅಲ್ಲ, ಡಾಕ್ಟರ್ ಅಪ್ರೂವಲ್ಲಿ. ಸೊ ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ತದೆ. ಅದು ತಿಂದರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮ್ಮದು ಕೂದಲು ಬಂದಿರ್ತದಲ್ಲ, ಗ್ರೋತ್ ಆಗಿರ್ತದೆ. ನಾನು ಇಷ್ಟೆಲ್ಲ ಹೇಳಿದ ಪಾಯಿಂಟ್ ನೀವು ಡೈಲಿ ಯೂಸ್ ಮಾಡ್ತಾ ಇದ್ದರೆ, ಅದನ್ನು ಪರಿಪಾಲಿಸ್ತಾ ಇದ್ದರೆ ನಿಮಗೆ ಕೂದಲು ಬರಲಿಕ್ಕೆ ಶುರು ಆಗ್ತದೆ. ಆ ಕೂದಲು ಬಂದದ್ದು ಹಾಗೆಯೇ ಹೋಗ್ಲಿಕ್ಕೆ ಬಾರ್ದಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಅದಕ್ಕೋಸ್ಕರ ನಾನು ಒಂದು ಪ್ರಾಡಕ್ಟ್ ತೆಗಿತಾ ಇದ್ದೇನೆ. ಅದನ್ನು 1 ಮಂತ್ ಆಯಿತು ನಾನು ಯೂಸ್ ಮಾಡಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ಹೇರ್ ಫಾಲ್ ದಿನಕ್ಕೆ 100 ಹೋಗ್ತಿದ್ದದ್ದು ಈಗ ಒಂದು 5-6 ಕೂದಲು ಹೋಗ್ತಾ ಉಂಟು ನಂದು. ಸೊ ತುಂಬ ಖುಷಿ ಆಯಿತು. ಅದರದ್ದು ಬೇಕಾದರೆ ನೀವು ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದರ ಬಗ್ಗೆ ಹೇಗೆ ಇನ್ ಡೀಟೇಲ್ ಆಗಿ ಅದು ಕೂಡ ನೀವು ನೆಗ್ಲೆಕ್ಟ್ ಮಾಡುವ ಥರ ಇಲ್ಲ. ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಎಲ್ಲಿಗೆ ಹೋಗಿ ಹೇಗೆ ತಗೊಳ್ಬೇಕು ಎಲ್ಲ ಬೇಕಾದರೆ ಮಾತ್ರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಇಲ್ಲದೆ ತಿಳಿಸುವುದಿಲ್ಲ ನಿಮಗೆ, ಸುಮ್ಮನೆ ಪ್ರೆಷರ್ ಕೊಡೋದಿಲ್ಲ. ಸೊ ಬೇಕಾದರೆ ಅದು 500 ರೂಪಾಯಿ ಇರ್ತದೆ, ಅದನ್ನು ಬೇಕಾದರೆ ನೀವು ತಗೊಳ್ಬೇಕು. ಯಾಕಂತ ಹೇಳಿದರೆ ನಿಮಗೆ ಕೂದಲು ಬಂದಿರ್ತದೆ, ಸ್ವಲ್ಪ ಒಂದು 6 ತಿಂಗಳು ಯೂಸ್ ಮಾಡಿ. 6 ತಿಂಗಳು ಯೂಸ್ ಮಾಡಿ ಆದಮೇಲೆ ನಿಮ್ಮದು ಹೇರ್ ಫುಲ್ಲು ಕರೆಕ್ಟ್ ಆಗ್ತದೆ. ಬಿಕಾಸ್ ಅದು ಹೇರ್ ಬರಲಿಕ್ಕಲ್ಲ, ಅದರಲ್ಲಿ ಹೇರ್ ಬರುವುದಿಲ್ಲ. ನೀವು ಇಷ್ಟೆಲ್ಲ ಪರಿಪಾಲಿಸಿದರೆ ನಿಮ್ಮದು ಹೇರ್ ಆಟೋಮೆಟಿಕ್ ಆಗಿ ಬರ್ತದೆ. ಆಟೋಮೆಟಿಕ್ ಆಗಿ ಬಂದಾಗ ಎಂತಾಗ್ತದೆ ಅಂತ ಹೇಳಿದರೆ, ಇದನ್ನು ತಗೊಂಡ್ರೆ ನಿಮ್ಮದು ಹೇರ್ ರೂಟು ಒಳಗಿಂದ ನಾವೀಗ ಹಾಕ್ತೇವಲ್ಲ, ಅದು ಸ್ವಲ್ಪ ಎಂಥದ್ದು ನಿಮ್ಮ DTH ಬ್ಲಾಕರ್ ಅದು ಇದಂತ ತುಂಬ ಇರ್ತದೆ. ಅದರಲ್ಲಿ ಬಯೋಟಿನ್ ಎಲ್ಲ ಇರ್ತದೆ, ಒಂದು ಚಾಕ್ಲೇಟ್ ಥರ ಇರ್ತದೆ. ಅದನ್ನು ತಿಂದಾದ್ಮೇಲೆ ನಿಮ್ಮ ದಿನಕ್ಕೆ 1 ತಿಂದರೆ ಸಾಕು. ಸೊ ನಿಮ್ಮ ಹೇರ್ ಬಂದದ್ದುಂಟಲ್ಲ, ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಅದರಲ್ಲಿ ಹೇರ್ ಬರುವುದಲ್ಲ, ಇದ್ದ ತಲೆದ್ದು ಕೂದಲು ಸ್ಟ್ರಾಂಗ್ ಆಗ್ತದೆ ಮತ್ತು ನಿಮಗೆ ಬಾಲ್ಡ್ನೆಸ್ ಬರುವುದಿಲ್ಲ. ಸೊ ಇಷ್ಟು ಹೇಳಲಿಕ್ಕಿತ್ತು, ಇಷ್ಟೆಲ್ಲ ಪಾಯಿಂಟ್ ಹೇಳಿದ್ದೇನೆ. ಬೇಕಾದರೆ ಆ ಐಟಮ್ ಬೇಕಾದರೆ
ಕೇಳಿ. ನಾನು ಅದನ್ನೇ ಹೀಗೇನೆ ಫೋಟೋ ಹಾಕಿ ಎಲ್ಲ ಬಿಡುವುದಿಲ್ಲ. ಬಿಕಾಸ್ ಅದು ಹೇಳಲಿಕ್ಕೆ ಹೋದರೆ ಒಂದು 20 ನಿಮಿಷ 15 ನಿಮಿಷದ್ದು ಪ್ರೊಸೆಸ್ ಉಂಟು. ಅದು ಎಲ್ಲಿ ಆರ್ಡರ್ ಮಾಡಿಕೊಳ್ಬೇಕು, ನಿಮಗೆ ಯಾರ್ಯಾರು ಕಾಲ್ ಮಾಡ್ತಾರೆ, ಮತ್ತು ಹೇಗೆ ಉಪಯೋಗಿಸ್ತಾ ಇದ್ದೇನೆ ಅದನ್ನೆಲ್ಲ ಬೇಕಾದರೆ ಮಾತ್ರ ಹಾಕ್ತೇನೆ. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸ್ತೇನೆ. ಇದು ನಂದು ಕ್ಯಾಟಗರಿ ಅಲ್ಲ ವಿಡಿಯೋದು, ಬಟ್ ನನ್ನ ಸಬ್ಸ್ಕ್ರೈಬರ್ಗಳಿಗೋಸ್ಕರ ಮಾತ್ರ ನಾನು ಮಾಡಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಪ್ರಾಡಕ್ಟ್ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಅದನ್ನು ಕೂಡ ಹಾಕ್ತೇನೆ. ಅದು ತುಂಬ ಯೂಸ್ಫುಲ್ ಆಗ್ತದೆ ನಿಮಗೆ, ಗ್ಯಾರಂಟಿ ಯೂಸ್ಫುಲ್ ಆಗ್ತದೆ. ಯಾವುದ್ಯಾವುದು ಸಿರಮು ಆ್ಯಡಲ್ಲಿ ಬಂದ ಸಿರಮ್ ಎಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಹೇಳಿದ ಒಂದು ಚಾಕ್ಲೇಟ್ ಥರ ಅದನ್ನು ಯೂಸ್ ಮಾಡಿ, ಎಲ್ಲ ಕರೆಕ್ಟ್ ಆಗ್ತದೆ. ಸೊ ಚಲೋ ಗೈಸ್, ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇದು ಮುಗಿಯದ ನೆನಪು ವಿರಹಗಳ